Okay, I saw one video. One of the teacher was teaching tables with dance moves. ಡಾನ್ಸ್ ಮೂವ್ ಮಾಡಿಕೊಂಡು ಟೇಬಲ್ಸ್ನ ಹೇಳ್ಕೊಡ್ತಾಯಿದ್ರು ಆ್ಯಂಡ್ ಮಕ್ಕಳು ಅದನ್ನ ಕಲಿತಾ ಇದ್ರು, ಯಾಕಂದರೆ ಅಲ್ಲಿ ಫನ್ ಎಲಿಮೆಂಟ್ ಇತ್ತು, ಡಾನ್ಸ್ ಎಲ್ಲರಿಗೂ ಇಷ್ಟ ಆಗ್ತಿತ್ತು. ಸೊ ಹೀಗೆ ಸಾಕಷ್ಟು ಲರ್ನಿಂಗ್ ಟೆಕ್ನಿಕ್ಸು ಫನ್ ಆಗಿದ್ದಾಗ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಆ್ಯಂಡ್ ಮೆಮೊರಿ ಟೆಕ್ನಿಕ್ಸ್ ವಾಟ್ ವಿ ಆರ್ ಟಾಕಿಂಗ್ ಅಬೌಟ್, ಒನ್ ಎಕ್ಸಾಂಪಲ್ ಐ ವುಡ್ ಲೈಕ್ ಟು ಕೋಟ್. ನನ್ನ ಆನ್ಲೈನ್ ಕ್ಲಾಸಸ್ ಮಾಡಬೇಕಾದ್ರೆ ಒನ್ ಆಫ್ ದ ಸ್ಟೂಡೆಂಟ್ಸ್ ಪ್ಯಾರೆಂಟ್ ಮದರ್ ಶಿ ವಾಸ್ ಆ್ಯಕ್ಚುಲಿ ಅ ಟೀಚರ್ ಅಂತ. ಸೊ ಅವರು ಈ ಮಗುಗೆ ಹೇಳ್ಕೊಡ್ಬೇಕಾದ್ರೆ ಅವ್ರು ಹೇಳ್ಕೊಡ್ಬೇಕು ಒಂದು ಸ್ಟೋರಿ ಲಿಂಕಿಂಗ್ ಟೆಕ್ನಿಕ್ ಅಂತ ಬರುತ್ತೆ, ಅದನ್ನು ಹೇಳ್ಕೊಡ್ತಾ ಇದೆ. ಫನ್ನಿ ಆಗಿ ಸ್ಟೋರಿ ಹೇಗೆ ಕ್ರಿಯೇಟ್ ಮಾಡೋದು, ಅದನ್ನು ಹೇಗೆ ನೆನಪಿಟ್ಕೊಳ್ಳೋದು ಅಂತ. ಸೊ ಆ ಟೀಚರ್ ಅದನ್ನು ಅಬ್ಸರ್ವ್ ಮಾಡಿಬಿಟ್ಟು, ಅಂದರೆ ಆ ಮಗುವಿನ ಪ್ಯಾರೆಂಟ್ ಬಟ್ ಶಿ ವಾಸ್ ಸ್ಕೂಲ್ ಟೀಚರ್, ಅದನ್ನು ಅಬ್ಸರ್ವ್ ಮಾಡಿ ಅಲ್ಪ ಸ್ವಲ್ಪ ಕಲ್ತ್ಕೊಂಡು ನೆಕ್ಸ್ಟ್ ಡೇ ಹೋಗಿ ಕ್ಲಾಸಲ್ಲಿ ಅದನ್ನು ಇಂಪ್ಲಿಮೆಂಟ್ ಮಾಡಿ ಮಕ್ಕಳೆಲ್ಲರೂ ನಕ್ಕು ಆ ಪಾಠನ ಕಲ್ತ್ರಂತೆ. ಸೊ ಶಿ ನಾಟ್ ಮೈ ಸ್ಟೂಡೆಂಟ್, ಬಟ್ ಇದೆಲ್ಲ ಕಲ್ತ ಮೇಲೆ ಶಿ ಕೇಮ್ ಬ್ಯಾಕ್ ಅಂಡ್ ಶಿ ಟೋಲ್ಡ್, ಮ್ಯಾಮ್ ನನ್ನ ಮಗನ ಜೊತೆ ನಾನು ಕೂತ್ಕೋತೀನಿ, ನನಗೂ ಜೊತೆಲಿ ಹೇಳ್ಕೊಡಿ ಅಂತ ಹೇಳಿ. ಸಚ್ ಕೈಂಡ್ ಆಫ್ ಮ್ಯಾಜಿಕಲ್ ಥಿಂಗ್ಸ್ ಹ್ಯಾಪನ್. ಸ್ಟಡಿ ಟೆಕ್ನಿಕ್ಸ್ ಮತ್ತು ಮೆಮೊರಿ ಟೆಕ್ನಿಕ್ಸ್ ಯೂಸ್ ಮಾಡಿದಾಗ ಖಂಡಿತ ಫನ್ ಇರುತ್ತೆ, ಮಕ್ಕಳಿನ್ನೂ ಚೆನ್ನಾಗಿ ಕಲಿತಾರೆ.